ಎಲ್ಲರಿಗೆ ನಮಸ್ಕಾರ ರೀ. ಹದ್ದಿನ ಮರಿ ಸಿಕ್ಕಿದ್ದು, ಅವ್ನು ಬಡ ಅವ್ನು ನಮ್ಮ ಹುಡುಗರು ತಂದು ಕೊಟ್ಟಿದ್ದು. ಅವನ್ನೆಲ್ಲ ಜೋಪಾನ ಮಾಡಿದ್ನಿ. ಜೋಪಾನ ಮಾಡಿ 2 ತಿಂಗಳು ದಿವಸ ಅರ್ಧ ಕಿಲೋ ಚಿಕನ್ ಹಾಕ್ಬೇಕು ಅವಕ್ಕೆ. ಸಣ್ಣ ಮರಿ ಇದ್ದು ರೀ, ಜೋಪಾನ ಮಾಡಿ ಈಗ ದೊಡ್ಡ ಮಾಡಿದೆ. 2 ತಿಂಗಳಾಯ್ತು. ಅವನ್ನ ಬಿಟ್ಟೆ ರೀ ಹೊರಗಡೆ. ನೀವು ನೋಡಾಕತ್ತೀರಿ, ನಿಮ್ಮ ವಿಡಿಯೋದಾಗ ತೋರ್ಸಾಕತ್ತಾನೆ. ಅವನು ಬಿಟ್ಟನಿ. ಯಾಕಂದ್ರೆ ಯಾವುದೋ ಪ್ರಾಣಿ ಇದ್ರೆ ಅವು ಸಾಯಾಕತ್ತಿದ್ದನ್ನು ತಮ್ಮ ಜೀವ ಉಳಿಸಿ ಕೈ ಬಿಡ್ರಿ. ಯಾಕಂದ್ರೆ ಹೊರಗೆ ಎಂಜಾಯ್ ಮಾಡೋದದ, ಮಾಡಲಿ, ಆರಾಮಿರಲಿ, ಜಾಲಿಯಾಗಿರಲಿ. ಅದು ಎಲ್ಲರಿಗೂ ನಮಸ್ಕಾರ. ಪ್ರಾಣಿ ಯಾರನ್ನೂ ಕೊಲ್ಲಕ್ಕೆ ಹೋಗ್ಬೇಡ್ರಿ. ಬಿಟ್ಟಿದ್ರೆ ಅವು ಸತ್ತು ಹೋಗ್ಬಿಡ್ತಿದ್ವು. ಅವು ಎಲ್ಲ ಚಲೋ ಜೋಪಾನ ಮಾಡೀನಿ. ಎಲ್ಲರಿಗೆ ನಮಸ್ಕಾರ. ಇವನು ಸಾಕೋದು ಏನು ಕಷ್ಟ ಆಗಲಿಲ್ಲ ರೀ. 3 ಮರಿ ಇದ್ದು, 3 ತಮ್ಮನ್ನು ಸಾಕೋದೇನು ಕಷ್ಟ ಆಗಲಿಲ್ಲ ರೀ ನನಗೆ. ಹೊಳ್ಳಿ ಬಿಡ್ಬೇಕಾದ್ರೆ ಅವನ್ನ ನನಗೆ ಏನು ಆಗ್ಬೇಕಾಗಿ ಹೋತ್ರಿ. ಯಾಕಂದ್ರೆ ಮಕ್ಕಳು ಸಾಕಿದಂಗೆ ಸಾಕಿದೆ ಕೈಲೇ. ಅವಕ್ಕೆ ಕೈಲೇನ ಹಾಕ್ಬೇಕು ರೀ. ಚಿಕನ್ ಸಣ್ಣ ಇದ್ದು ಕೈಲೇ ತಿನ್ನಿಸಿದೆ. ಅದನ್ನು ಹಿಡಿಯೋ ಮಾಡಿರ್ಕಿಲ್ಲ ನಾನು. ಯಾಕೆ ಇರಲಿ ಬಿಡು ಪಾಪ, ಏನು ಮಾಡೋದು ಅಂತೇಳಿ ಬಿಡ್ಬೇಕಾರೆ ನನಗೊಂದು ಸ್ವಲ್ಪ ಕಷ್ಟ ಆಯ್ತು. ಯಾರೋ ಆದ್ರೂ ಪ್ರಾಣಿ ಸಾಕ್ರಿ. ಈಗ ಏನೋ ಆಗಿ ಬಿದ್ದಿರ್ತಾವೆ, ಸಾಕಿಟ್ಟು ಕಾಳು ಏನಾರು ಹಾಕಿ ಅವ್ನು ಸಾಕಿ ಅವ್ನು ಬಿಡ್ರಿ. ಆರಾಮ್ ಮಾಡಿ ಅವ್ನು ಕೈ ಬಿಟ್ಟು ಬಿಡ್ರಿ. ಹಾರಿಸಿ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಇಟ್ಕೊಂಡು ಸಾಕೋದಲ್ಲ ಅದು. ಯಾಕಂದ್ರೆ ಅದು ಅಡ್ಡಾಡೋದು, ಅದಕ್ಕೆ ಏನು ಮನ್ಸಿಗೆ ಬರ್ತೈತೆ ಎಲ್ಲ ತಿನ್ನೋದು. ಎಲ್ಲರಿಗೆ ನಮಸ್ಕಾರ ರೀ. ಭಾಳ ಕಷ್ಟ ಆಯ್ತು. ಎಲ್ಲರೂ ಶೇರ್ ಮಾಡಿರಿ ಇದನ್ನು. ಈ ವಿಡಿಯೋ ಎಲ್ಲರಿಗೆ ಶೇರ್ ಮಾಡಿರಿ. ಎಲ್ಲ ಪ್ರಾಣಿ ಸಾಕೋರಿಗೆ ಎಲ್ಲರೂ ನೋಡಲಿ. ಅಂದ್ರೆ ಪ್ರಾಣಿ ಹೆಂಗೆ ಸಾಕಬೇಕು, ಹೆಂಗೆ ಬಿಡ್ಬೇಕು ಅನ್ನೋದೆಲ್ಲ ಗೊತ್ತಾಗತ್ತೆ. ಆದ್ರೆ ಸಣ್ಣ ಮರಿ ಇರ್ತಾನೆ ವಿಡಿಯೋ ಮಾಡಲಿಲ್ಲ ಅವನ್ನ. ಈಗ ಬಿಡ್ಬೇಕಾದ್ರೆ ಮಾಡೇನ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅವ್ನು. ಎಲ್ಲರಿಗೂ ನಮಸ್ಕಾರ. ಇನ್ಸ್ಟಾಗ್ರಾಮದ ಅಣ್ಣ ತಂಗಿ ಅಕ್ಕ ತಮ್ಮ ಅಣ್ಣಾರಿಗೆ ಎಲ್ಲರಿಗೆ ಕಾಕ ದೊಡ್ಡಪ್ಪ ಯಾರು ನೋಡಿದ್ರೆ ಎಲ್ಲರಿಗೆ ಏನು ಕೇಳೋದಂದ್ರೆ, ಇಂಥ ಪ್ರಾಣಿವು ಏನು ಬರ್ತಾವಲ್ಲ ಶೇರ್ ಮಾಡಿರಿ ಮಂದಿಗೆ. ನೀವು ಲೈಕು ಕಮೆಂಟು ಕೊಡಬೇಡ್ರಿ ನನಗೆ. ಶೇರ್ ಮಾಡಿರಿ. ಅಂದ್ರೆ ಶೇರ್ ಮಾಡಿದ್ರಂದ್ರೆ ಹಿಂಗೆ ಯಾವ ಪ್ರಾಣಿ ಇದ್ರೂ ಕಷ್ಟದಾಗಿದ್ದು ತಂದು ಸಾಕಿ ಅವ್ರ ಜನ್ಮ ಉಳಿಸ್ತಾರೆ ಎಲ್ಲರೂ. ಅದಕ್ಕೆ ನಿಮ್ಗೆ ಹೇಳೋದು ಶೇರ್ ಮಾಡಿರಿ. ಅದಷ್ಟೇ. ನನ್ನ ವಿಡಿಯೋನೇ ಶೇರ್ ಮಾಡೋಲ್ಲ ಯಾರು ನೀವು. ನಾ ಏನಂತದ ಇದನ್ನು ಮಾಡಿದ್ದೀನಿ ಹೇಳ್ರಿ.